ಗಣೇಶ ಹಬ್ಬದ ಸಂಭ್ರಮವನ್ನೇ ಮಳೆ ನುಂಗಿ ಹಾಕಿದೆ. ಮಳೆ ನಿಂತರೂ 2 ದಿನ ಆದರೂ ಜನರಿಗೆ ನರಕ ತಪ್ಪಿಲ್ಲ. ಎಲ್ಲೆಲ್ಲಿ ಏನೇನು ಅನಾಹುತಗಳಾಗಿವೆ ಅನ್ನೋದನ್ನ ನಾವು ತೋರಿಸ್ತೀವಿ ನೋಡಿ. ಇದು ನಮ್ಮ ಬೆಂಗಳೂರು. ಹೈಟೆಕ್ ಸಿಟಿ, ಸಿಲಿಕಾನ್ ಸಿಟಿ, ಐಟಿ-ಬಿಟಿ ಅಂತ ಖ್ಯಾತಿ ಪಡೆದಿದ್ದ ಬೆಂಗಳೂರು. ಹೈವೇ ರಸ್ತೆಗಳಿಂದ ಹೇಗೆ ಜಲಸಮಾಧಿ ಆಗಿವೆ ನೋಡಿ. 100ಕ್ಕೂ ಹೆಚ್ಚು ಐಟಿ ಕಂಪನಿಗಳಿರುವ ಬೆಳಂದೂರು ಭಾಗದ ರಸ್ತೆಗಳ ದುಸ್ಥಿತಿ ಇದು. ಐಟಿ ಉದ್ಯಮಿಗಳು ಸರ್ಕಾರಕ್ಕೆ ಚೀತು ಅಂದ್ರು. ನ್ಯೂಸ್ 18 ಕನ್ನಡ ನಿರಂತರ ವರದಿ ಬಿತ್ತರಿಸಿದ ಮೇಲೆ ತೇಪೆ ಹಚ್ಚಿ ಸುಮ್ಮನಾದ್ರು. ಅದರ ಪರಿಣಾಮ ಇವತ್ತು ಬೆಳಂದೂರು ರಸ್ತೆಗಳೆಲ್ಲ ಮಳೆ ನಿಂತು 2 ದಿನವಾದರೂ ರಸ್ತೆಯಲ್ಲಿ ನೀರು ಕಮ್ಮಿನೇ ಆಗಿಲ್ಲ. ಅಪಾರ್ಟ್ಮೆಂಟ್ಗಳು, ಮನೆಗಳೆಲ್ಲ ಜಲಾವೃತವಾಗಿದೆ. ವಾಹನ ಸವಾರರಿಗೆ ನರಕಾನೂ ತಪ್ಪಿಲ್ಲ. ನಲವತ್ತೆಂಟು ಗಂಟೆಗಳಾಯ್ತು ಸರ್. ಈ ನೀರಿದು ಇನ್ನೂ ಪರಿಸ್ಥಿತಿ ಹಿಂಗೆ ಇದೆ. ಒಂದು ಚೂರು ಕೂಡ ನೀರು ಕಡಿಮೆ ಆಗಿಲ್ಲ ಸರ್. ಯಾಕಂದರೆ ನೀರಿಗೆ ಹೋಗೋಕ್ಕೆ ದಾರಿ ಇಲ್ಲದ ಸರ್. ಅಲ್ಲಿ ಇರೋ ದಾರಿನ ಕಾವಲೆ ಅವ್ರು ಕ್ಲೀನಾಗಿ ತೆಗೆಯೋದಿಲ್ಲ. ಅಲ್ಲಿ ಮಾತ್ರ ಮುಂದ್ಗಡೆ ತೆಗೆದಿದ್ದಾರೆ. ಈ ಮೇನ್ ರೋಡ್ ಕೆಳಗಡೆ ಒಂದು ಮೌರಿ ಇದೆ. ಆ ಮೌರಿನ ಜಾಮ್ ಆಗಿಬಿಟ್ಟೈತೆ ಸರ್. ಈಗ ಎಲ್ಲ ಕಡೆಯಿಂದ ಬರೋ ನೀರೆಲ್ಲ ರೋಡ್ ಮೇಲೆ ಇದೆ. ಈ ನೀರು ಹೋಗ್ಬೇಕು ಅಂದರೆ ಈ ರೋಡೇ ಒಣಗಬೇಕಷ್ಟೇ. ಈ ನೀರು ಹೋಗೋಕ್ಕೆ ಜಾಗನೇ ಇಲ್ಲ. ಮಹದೇವಪುರ ಕ್ಷೇತ್ರದ ರೈನ್ಬೋ ಲೇಔಟ್ ಮತ್ತೆ ಮುಳುಗಿ ಹೋಗಿದೆ. ನಿನ್ನೆ ಶ್ರೀನಿವಾಸನ್ ರಾಮರಾವ್ ಅನ್ನೋರು ಸಾವನ್ನಪ್ಪಿದ್ದಾರೆ. ಮುಳುಗಿದ ಬೆಂಗಳೂರಲ್ಲಿ ನಾಳೆ ಬೆಳಿಗ್ಗೆ ಸಿಎಂ ಸಿಟಿ ರೌಂಡ್ಸ್ ಹಾಕ್ತಾರೆ. ತುಂಬ ಹಿಂಸೆ ಆಗ್ಬಿಟ್ಟಿದೆ ಸರ್. ಕೆಲಸ ಮಾಡೋಕ್ಕಾಗ್ತಾ ಇಲ್ಲ. ರಜಾ ಬೇರೆ ಕೊಡಲ್ಲ. ಬರಬೇಕು ಹೋಗ್ಬೇಕಂದ್ರೆ ತುಂಬ ಪ್ರಾಬ್ಲಮ್ ಆಗ್ತಾ ಇದೆ. ತುಂಬ ನೀರು ಜಾಸ್ತಿ, ಮನೆಗಳೊಳಗಡೆ ಎಲ್ಲ ನೀರು ನುಗ್ಗಿಬಿಟ್ಟಿದೆ. ರಾಮನಗರದ ಕೋಡಿಹಳ್ಳ ಗ್ರಾಮಸ್ಥರಿಗೆ ಗೌರಿ ಗಣೇಶ ಹಬ್ಬ ಆಚರಿಸೋ ಭಾಗ್ಯವಿಲ್ಲ. ರಾಮಮ್ಮನ ಕೆರೆ ಒಡೆದು 35ಕ್ಕೂ ಹೆಚ್ಚು ಮನೆಗಳಿಗೆ ನೀರು ನುಗ್ಗಿದೆ. ಮನೆಗಳಿಗೆ ಬೀಗ ಹಾಕಿರೋ ಗ್ರಾಮಸ್ಥರು ಸರ್ಕಾರಿ ಶಾಲೆಯ ಗಂಜಿ ಕೇಂದ್ರದಲ್ಲಿದ್ದಾರೆ. ವರ್ಷ ಬಹಳ ಸಂತೋಷದಿಂದ ಇದ್ದ ಸರ್. ಈಗ ಈ ವರ್ಷ ನೋಡಿದ್ರೆ ಬಹಳ ಸಂಕಟ ಆಗ್ತಿದೆ ಸರ್. ಈಗ ಈ ನೀರೆಲ್ಲ ಮನೆ ಒಳಗೆ ನುಗ್ಗಿ ಪ್ರತಿಯೊಂದು ರೇಷನ್ ಗೀಸನ್ ಎಲ್ಲ ಕೊಚ್ಕೊಂಡು ಹೋಗ್ಬಿಟ್ಟು ಏನಂದ್ರೆ ಏನಿಲ್ಲ ಸರ್. ಮಕ್ಕಳು ಮರಿನೆಲ್ಲ ನಾವು ಹೊರಗಡೆ ತಗೊಂಡು ಹೋಗ್ಬಿಟ್ಟು ಈಗ ತುಂಬಾ ಪ್ರಾಬ್ಲಮ್ ಆಗ್ಬಿಟ್ಟದೆ ಅಲ್ಲಿ. ಈಗ ಏನಪ್ಪಾ ಅಂತಂದ್ರೆ ಇವ್ರು ಬರ್ತಾವ್ರೆ, ಎಲ್ಲ ನೋಡ್ಕೊಂಡು ಹೋಗ್ತಾವ್ರೆ. ಯಾರು ಏನು ಎತ್ತ ಅಂತ ಇನ್ನೂ ನಮ್ಗೆ ಒಂದು ಆಶ್ವಾಸನೆ ಏನು ಕೊಡ್ಲಿಲ್ಲ. ಸುಮ್ಮನೆ ಬಂದು ನೋಡ್ಕೊಂಡು ಹೋಗ್ತಿದೆ. ಚಾಮರಾಜನಗರ ಜಿಲ್ಲೆಯ ಕೆಸ್ತೂರು ಗ್ರಾಮದ ಮನೆಗಳು ಜಲಾವೃತವಾಗಿವೆ. ಜಮೀನು ಹಾಳಾಗಿದೆ. ಸ್ಥಳಕ್ಕೆ ಬಂದ ಶಾಸಕ ಎನ್ ಮಹೇಶ್ ತರಾಟೆಗೆ ತೆಗೆದುಕೊಂಡ್ರು. ಗದಗದ ಅಗಸ್ತ್ಯ ತೀರ್ಥ ದೇವಸ್ಥಾನದ ಗೋಡೆ ಕುಸಿದು ಗರ್ಭಗುಡಿಯಲ್ಲಿದ್ದ ಶಿವಲಿಂಗ ಮುಳುಗಿ ಹೋಗಿದೆ. ಯಾದಗಿರಿಯ ನಾಯ್ಕಲ್ ಗ್ರಾಮಕ್ಕೆ ಕೆರೆ ನೀರು ನುಗ್ಗಿ 65ಕ್ಕೂ ಹೆಚ್ಚು ಮನೆಗಳು ಜಲಾವೃತವಾಗಿದೆ. 40 ಕುಟುಂಬಕ್ಕೆ ಪರಿಹಾರ ಸಿಕ್ಕಿದ್ದು 25 ಕುಟುಂಬಕ್ಕೆ 10,000 ಪರಿಹಾರ ಸಿಕ್ಕಿಲ್ಲ. ನೀರು ನಿನ್ನೆ ಸರ್ದವ ಬಂದ್ರ ವಾಸನೆ ಬರಕತ್ತದ ಮನೆ ಒಳಗ. ಯಾಕೆ ಗಣೇಶನ ಹಬ್ಬ ಮಾಡಮ್ರಿ, ದುಡ್ಡಿಲ್ಲ ಏನಿಲ್ಲ. ಅಕ್ಕಿ ತೊಯ್ದವ, ಜೋಳ ತೊಯ್ದದ ಮನ್ಯಾಗ ತೆಳಗ. ಮನೆ ಇದ್ದವ್ರಿಗೆ ತೊಯ್ದಿಲ್ಲ, ಗುಡಿಸಲ ಹಾಕ್ಯಂದೀವಿ ನಾವಿಲ್ಲಿ. ದೇವನಹಳ್ಳಿ ವ್ಯಾಪ್ತಿಯ ಕೆರೆಗಳು ಭರ್ತಿಯಾಗಿ ದಂಡಿಗಾನಹಳ್ಳಿ ಕೆರೆ ನೀರು ಜಮೀನುಗಳಿಗೆ ನುಗ್ಗಿದೆ. ಅಪಾರ ಪ್ರಮಾಣದ ಬೆಳೆ ಹಾನಿಯಾಗಿರೋ ದೃಶ್ಯ ಡ್ರೋನ್ನಲ್ಲಿ ಸೆರೆಯಾಗಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ.